ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ 2 ಬಾರಿ ನಾವು ಪೆಟ್ಟು ತಿಂದಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ನಮ್ಮ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾತಾಡಿದ್ರೆ, ಈ ಹಿಂದೆ ನಮ್ಮ 7 ಸದಸ್ಯರಿಂದ ಅಡ್ಡ ಮತದಾನ ಮಾಡಿಸಿದ್ರು. ಸೊ ಕಳೆದ ವರ್ಷ ಕುಪೇಂದ್ರ ರೆಡ್ಡಿ ವಿರುದ್ಧ ಇಬ್ಬರು ಅಡ್ಡ ಮತದಾನವನ್ನು ಮಾಡಿದ್ರು. ಎರಡೂ ಲೆಕ್ಕ ಚುಕ್ತಾ ಮಾಡೋದು ಭಗವಂತನಿಗೆ ಬಿಟ್ಟಿದ್ದು, ನೋಡೋಣ ಅಂತ ಹೇಳಿ ಮಾತಾಡಿದ್ರೆ, ನಾವು ಕುಪೇಂದ್ರ ರೆಡ್ಡಿ ಗೆಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ, ಫಲಾಫಲ ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಇಲ್ಲ ಮಾಡ್ತಾ ಹೋಗಲೇಬೇಕಲ್ಲ, ಅವ್ರ ಪಕ್ಷದ ಅಭ್ಯರ್ಥಿ ಹಿಡಿದಿಡ್ಕೋಬೇಕು, ಶಾಸಕರನ್ನ ಅವರು ಮಾಡ್ತಾರೆ, ಪ್ರಯತ್ನ ಪಡ್ತೀವಿ ಅಷ್ಟೇ. ಫಲಾಫಲ ಇದೇನೋ ಇದೆಯಲ್ಲ, ಕರ್ಮಣ್ಯೇವ ಒಂದು ನಮ್ಮ ಇದೆಯಲ್ಲ ಮಹಾಭಾರತದಲ್ಲಿ, ನಮ್ಮ ಕರ್ಮ ಏನು ಮಾಡಬೇಕು ಮಾಡೋಣ. ನಿಮ್ಮಿಂದ ಕೆಲವರು ನೋಡಿ, ನಮ್ಮಿಂದ ಯಾವುದು ಅಡ್ಡ ಮತ ಆಗಲ್ಲ, ಬಿಜೆಪಿಯಿಂದಲೂ ಆಗಲ್ಲ, ನಮ್ಮಿಂದ ಪಕ್ಷದಿಂದಲೂ ಆಗಲ್ಲ, ಎಲ್ಲರೂ ಒಟ್ಟಾಗಿದ್ದಾರೆ. ಎಸ್.ಟಿ. ಸೋಮಶೇಖರ್ ಇವತ್ತು ಪ್ರತಿಭಟನೆ ಬರಲೇ ಇಲ್ಲಪ್ಪ. ಪ್ರತಿಭಟನೆಗೆ ಬರೋದು ಬಿಡೋದು ಬೇರೆ, ಮತದಾನ ದಿನ ನಡೆಯತಕ್ಕಂಥದ್ದು ಬೇರೆ, ಅದು ನೋಡೋಣಂತೆ. ಇಲ್ಲ ಮಾಡ್ತಾ ಹೋಗಲೇಬೇಕಲ್ಲ, ಅವ್ರ ಪಕ್ಷದ ಅಭ್ಯರ್ಥಿ ಹಿಡಿದಿಡ್ಕೋಬೇಕು, ಶಾಸಕರನ್ನ